ಹಾಯ್ ನಮಸ್ಕಾರ ಎಲ್ರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ಒಳ್ಳೆ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಚಾಮ್ ಅಂತ ಒಂದು ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅದೇ ರಾಣಿಝರಿ ಆ್ಯಂಡ್ ಹೇಮಾವತಿ ಉಗಮ ಸ್ಥಳ ಜಾವಳಿ. ಸೊ ಎರಡು ತೋರಿಸ್ತೀನಿ. 2 ಕಾರಲ್ಲಿ ಹೊರಟಿದ್ದೀವಿ ಇವಾಗ. ಸೊ ಇಲ್ಲಿಂದ ಹೋಗೋಣ, ಇವಾಗ ಮನೆ ಬಿಡ್ತಿದ್ದೀವಿ. ಸೊ ಲೆಟ್ಸ್ ಗೋ. ಬರ್ತಾ ಇದ್ದೀನಿ. ಓಕೆ ಗಾಯ್ಸ್, ಫೈನಲಿ ಹೇಮಾವತಿ ಉಗಮ ಸ್ಥಾನದಲ್ಲಿ ಇದ್ದೀನಿ ನಾನು. ಮೇಯ್ನ್ ರೋಡಿಂದ ಸ್ವಲ್ಪ ಒಂದು 2.5 ಕಿಲೋಮೀಟ್ರ್ ಇಂಟೀರಿಯರ್ ಬರಬೇಕು. ಹೇಮಾವತಿಯ ಉಗಮ ಸ್ಥಾನ ಇದು. ಒಳಗೆ ಬರ್ತಾ ಸ್ವಲ್ಪ ಮಣ್ಣು ರೋಡ್ ಎಲ್ಲ ಸಿಗುತ್ತೆ, ಅಂದರೆ ಗೊತ್ತಾಗಲ್ಲ ಇದು ರೋಡ್ ಆ್ಯಕ್ಚುಲಿ. ಬಟ್ ಅದೇ ಬೋರ್ಡ್ಗಳು ಇರುತ್ತೆ ನಿಮಗೆ ಬರೋದಿದ್ರೆ ನೋಡೋದಕ್ಕೆ. ಹೇಮಾವತಿಯ ನೀರು ಇಲ್ಲಿಂದನೇ ಹುಟ್ಟೋದು, ಅಂದರೆ ಹೇಮಾವತಿಯ ಬಾರ್ನ್ ಪ್ಲೇಸ್. ಇಲ್ಲಿಂದ ಈ ನೀರು ಇಲ್ಲೇನು ಶೇಖರಣೆ ಆಗಿದೆ ನೋಡಿ, ಇಲ್ಲಿಂದ ಹೊರಟ್ರೆ ಇದು ಹೊರಟಿ ಇನ್ನು ದೊಡ್ಡ ನದಿಯಾಗಿ ಎಲ್ಲ ಕಡೆ ಹೋಗುತ್ತೆ. ಸೊ ಗಾಯ್ಸ್, ದೇವಸ್ಥಾನದ ಮುಂದೆನೇ ಈ ನೀರು ಹುಟ್ಟೋದು. ಸೊ ಹೇಮಾವತಿಯ ನೀರು ಇದೆ. ಸೊ ಇಲ್ಲಿ ಟೆಂಪಲ್ ಕೂಡ ಇದೆ. ಗೈಸ್ ನೋಡಿ, ಏನು ಬಸವನ ಮೂತಿಯಿಂದ ನೀರು ಬೀಳ್ತಿದೆ ನೋಡಿ, ಅದೇ ಹೇಮಾವತಿಯ ಉಗಮ. ಇಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್ ಇದೇನೆ. ಈ ಇದರಲ್ಲಿ ತುಂಬಿ ನೆಕ್ಸ್ಟು ಆ ಕೆರೆ ಅಲ್ಲೇನಿದೆ, ನಾನು ತೋರಿಸಿದ್ನಲ್ಲ ಅಲ್ಲಿ ಉಗಮ ಅಂತ, ಅಲ್ಲಿಗೆ ಹೋಗುತ್ತೆ ನೀರು. ಹೇಮಾವತಿ ನೀರು ಕೋಲ್ಡ್ ಆಗಿದೆ. ದೇವಸ್ಥಾನ ಓಪನ್ ಎಷ್ಟು ಗಂಟೆಗೆ? ಸಂಜೆ 5. ಬೆಳಗ್ಗೆ ಇಷ್ಟು ಸಣ್ಣವಾಗಿ ಹುಟ್ಟೋ ಈ ನೀರು ಅದೆಷ್ಟು ದೊಡ್ಡದಾಗಿ ಹರಿಯುವಂಥ ನದಿ ಹೇಗಾಗುತ್ತೆ ಅನ್ನೋದೇ. ನಾನು ತಲಕಾವೇರಿ ನೋಡಿದಾಗ್ಲೂ ಕಾವೇರಿ ಉಗಮ ಸ್ಥಾನದಲ್ಲೂ ಇದೇ ಥರ ಒಂದು ಪುಟ್ಟ ಚಿಕ್ಕ ನೀರು ಹುಟ್ಟಿ ಅದೆಷ್ಟು ದೊಡ್ಡದಾದ ನದಿ ಆಗುತ್ತೆ ಅಲ್ವಾ. ಪ್ರಕೃತಿ ಅಥವಾ ಇದು ಆ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಥವಾ ಎಷ್ಟು ಚೆಂದ ಆಗಿದೆ ಅನಿಸುತ್ತೆ. ಸೊ ಗೈಸ್, ಹೇಮಾವತಿಯ ಉಗಮ ಸ್ಥಾನ ಏನಿದೆ ಇದು ಜಾವಳಿ ಅನ್ನೋಂಥ ಒಂದು ಪ್ಲೇಸಲ್ಲಿ ಇರೋದು. ನನಗೆ ನೆನಪಿದೆ, ಯಾವುದೋ ನಾವು ಸ್ಕೂಲ್ ಟೈಮಲ್ಲಿ ಹಿಸ್ಟ್ರಿಯಲ್ಲಿ ಓದಬೇಕಾದ್ರೆ ಸಮಥಿಂಗ್ ನಾನು ಇದನ್ನು ಕೇಳಿದ್ದೀನಿ ಅಥವಾ ಓದಿದ್ದೀನಿ ಅಂತ ನಂಗೆ ನೆನಪಾಯಿತು. ಅಂದರೆ ಹೇಮಾವತಿಯ ಉಗಮ ಸ್ಥಳ ಯಾವುದು ಅಂದಾಗ ಜಾವಳಿ ಅನ್ನೋ ಥರ ಒಂದು ಅವಾಗ ಓದಿದ್ದು. ಬಟ್ ಅದೇ ಗೊತ್ತಿರಲಿಲ್ಲ. ಬಟ್ ಇವಾಗ ಅವತ್ತು ಓದಿದ್ದೆ, ಬಟ್ ಆದರೆ ಇವತ್ತು ಆ ಪ್ಲೇಸಲ್ಲಿ ಇದ್ದೀನಿ. ಸೊ ನಿಮಗೆ ಹೇಳ್ದಂಗೆ ನೋಡಿ, ಪಾರ್ಕಿಂಗ್ ವ್ಯವಸ್ಥೆ ವಿಶಾಲವಾಗಿದೆ, ಎಲ್ಲ ಚೆನ್ನಾಗಿದೆ. ಒಂದು ಒಳ್ಳೆ ನೋಡೋಕ್ಕೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಗಾಯ್ಸ್. ಆ್ಯಂಡ್ ದೆನ್ ಪ್ರಶಾಂತವಾಗಿದೆ, ಸಖತ್ತಾಗಿದೆ, ಕೂಲಾಗಿದೆ. ಸೊ ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು. ನೋಡಿ, ಗಾಡಿ ಎಲ್ಲ ಬರುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆ್ಯಂಡ್ ದೇವಸ್ಥಾನವೂ ಚೆನ್ನಾಗಿದೆ ನಾರ್ಮಲಾಗಿ. ಆ್ಯಂಡ್ ದೆನ್ ಬೆಳಗ್ಗೆ ಓಪನ್ ಆಗುತ್ತೆ, ಮಾರ್ನಿಂಗ್ 8 o'clock. ಆ್ಯಂಡ್ ದೆನ್ ಈವ್ನಿಂಗು 5 ಗಂಟೆಗೆ ಓಪನ್ ಆಗುತ್ತೆ. ಸೊ ಇಲ್ಲ ಆಯ್ತು ಗಾಯ್ಸ್, ಇವಾಗ ನೆಕ್ಸ್ಟ್ ಪ್ಲೇಸ್ ರಾಣಿಝರಿಗೆ ಹೋಗೋಣ. ಸೊ ಲೆಟ್ಸ್ ಹೆಡ್ ಇನ್ ಟು ರಾಣಿಝರಿ. ಲೆಟ್ಸ್ ಮೂವ್. ಓಕೆ, ಲೆಟ್ಸ್ ಮೂವ್. ರೂಟಲ್ಲಿ ನೋಡಿ ಗಾಯ್ಸ್ ಹೆಂಗಿದೆ, ಟೀ ಎಸ್ಟೇಟ್ ಸೈಕ್ ಆಗಿದೆ.
ಜೀಪ್ ಹೋಗ್ಬೇಕು. ರಾಣಿಜರಿಗೆ 1 ಕಿಲೋಮೀಟರ್. ಬಳ್ಳಾಲ ಇದಕ್ಕೆ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ಟಿಕ್ಕಿ ಹಿಡಿಯುತ್ತೆ. ಬಳ್ಳಾಲ ಒಬ್ಬೊಬ್ಬರೇ ಹೋಗ್ಬಿಟ್ಟು ಹಚ್ಚಿ ನೋಡ್ತಾರೆ. ಬಲ್ಲಾಳ ರಾಯನ ದುರ್ಗ ಮತ್ತೆ ಬಂಡಾಜ ಫಾಲ್ಸ್ ನೋಡಿ, ಟ್ರೆಕ್ಕಿಂಗ್ ಹೋಗೋರು ಇದೇ ರೂಟಲ್ಲಿ ಇಲ್ಲೇ ಹೋಗಿ ಮತ್ತೆ ಅಲ್ಲಿಂದ 8 ಕಿಲೋಮೀಟರ್ ಆ ಕಡೆಗೆ ಹೋಗ್ಬೇಕು ನಡ್ಕೊಂಡು. ಇಲ್ಲಿ ತನಕ ಗಾಡಿ ಕಷ್ಟಪಟ್ಟು ಬಂದ್ವಿ. ಸ್ವಲ್ಪ ಹಾರ್ಡ್ ಇದೆ, ಏನು ಅಷ್ಟೊಂದಲ್ಲ, ಬಟ್ ಹಾರ್ಡ್ ಇದೆ. ಅಂದ್ರೆ ಕಾರಲ್ಲಿ ಬರೋದಿದ್ರೆ ಕಲ್ಗಳೆಲ್ಲ ಹೊಡಿತಿರುತ್ತೆ. ಅಂಡ್ ದೆನ್ ಇದೊಂದು ತಪ್ಪಿತ್ತು ಬೇಡ ಅಂತ ಮತ್ತೆ ವಾಪಸ್ ರಿಟರ್ನ್ ಬರ್ತೇವೆ. ಅಂಡ್ ದೆನ್ ಇಲ್ಲಿ ಟೆಂಪಲ್ ಇದೆ ಕಾಲಭೈರೇಶ್ವರ ಸ್ವಾಮಿದು, ಸೊ ಅಲ್ಲಿಗೆ ಹೋಗೋಣ. ಮತ್ತೆ ಆಮೇಲೆ ರಾಣಿಜರಿ ವ್ಯೂ ಪಾಯಿಂಟಿಗೆ ಇನ್ನು 1 ಕಿಲೋಮೀಟರ್ ಇದೆ, ಸೊ ನಡೆಯೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಿಜವಾದ ಪವರ್ ನೋಡಿ ಇವ್ರು, ನಮ್ಮ ಯಂಗ್ ಗರ್ಲ್ಸ್ ಹೆಂಗ್ ನಡೀತಾವ್ರೆ ಸ್ಪೀಡ್ ಆಗಿ. ಕಮಾನ್ ನಡೀರಿ. ಸೊ ಗಾಯ್ಸ್, ಸೂರ್ಯ ಕೆಳಗೆ ಬರ್ತಾ ಇದ್ದಾನೆ, ಮುಳುಗ್ತಾನೆ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಹೋಗೋಣ. ನೋಡಿ ಜೋಶ್ ಅಂದ್ರೆ ಇದು ಹೆಂಗೆ ನಮ್ ಶ್ರೀಯಾನ್ ಫುಲ್ ನಡೀತಿದ್ದಾನೆ. ಕಮಾನ್ ಕಮಾನ್ ನಡಿ. ನೋಡಿ ನಮ್ ಕಾರ್ ಎಲ್ಲ ಅಲ್ಲೇ ಆಚು ಸೈಡಿಗೆ. ಆಟೋ ನೋಡಿ ಕ್ರೇಜಿಯಾಗಿ ಬರ್ತಿದಾರೆ ಆಟೋದಲ್ಲಿ. ಕ್ರೇಜಿ ಮಾತ್ರ. ಬಲ್ಲಾಳ ರಾಯನ ಕೋಟೆ ನೋಡಿ ಗೈಸ್, ಅದೇ ಮೇಲೆ ಆ್ಯಕ್ಚುಲಿ. ಓಕೆನಾ, ಅಲ್ಲಿಗಾದರೆ ಅದೇ ಹೇಳಿದ್ರೆ ಒಂದು 5-6 ಕಿಲೋಮೀಟರ್ ನಡಿಬೇಕು ಮೇಲೆ. ಪಿಕಪ್ಪು ಗಾಡಿಗಳು ಏನೇ ಬಂದರೂ ಇಲ್ಲಿ ತನಕ ಮಾತ್ರ ಲಾಸ್ಟು. ಅದಾದಮೇಲೆ ಏನಿದ್ರು ನಡೀಲೇಬೇಕು ಮೇಲೆ. ಎಷ್ಟು ಗಂಟೆ? 6ರಿಂದ 11. ಎಂಟ್ರಿ ಎಷ್ಟು ಒಬ್ರಿಗೆ? 300. ಓಕೆ ಗಾಯ್ಸ್, ಇದು ಕ್ಲೋಸ್ ಆಗಿದೆ. ಅಂದರೆ 8ರಿಂದ 11 ಮಾತ್ರ ಇರೋದು. ಸೊ 300 ರೂಪೀಸ್ ಒಬ್ಬರಿಗೆ. ಬಲ್ಲಾಳಯ್ಯನ ದುರ್ಗ ಮತ್ತು ಬಂಡಾಜ ಫಾಲ್ಸಿಗೆ ಇಲ್ಲಿಂದ ಹೋಗ್ಬೇಕು. ಇದು ರಾಣಿಜರಿ ವ್ಯೂ ಪಾಯಿಂಟ್. ಇದಕ್ಕೆ ಇಲ್ಲಿ ಹೋಗೋದು. ಈ ರಾಣಿಜರಿ ಫಸ್ಟ್ ವ್ಯೂ ಪಾಯಿಂಟ್ಸ್ ಏನಿದೆ, ಸೊ ಇದಕ್ಕೇನು ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಫ್ರೀ ಎಂಟ್ರಿ. ಸೊ ಇದು ಇಲ್ಲೇ ಹತ್ರನೇ, ಸ್ವಲ್ಪನೇ ಒಂದು 200 ಮೀಟ್ರು. ಈ ಎಂಡ್ ಏನಾಗುತ್ತೆ, ಈ ಗಾಡಿಗಳು ಬರುತ್ತೆ ಅಲ್ಲಿಂದ 200 ಮೀಟ್ರು ಅಷ್ಟೇ ವ್ಯೂ ಪಾಯಿಂಟಿಗೆ. ವಾವ್, ಲಿಟ್ರಲಿ ಗಾಯ್ಸ್ ಹೆಂಗಿದೆ ಗುರು ಆ ಕಡೆ ಬೆಟ್ಟ ಗುಡ್ಡಗಳು. ಸೊ ಗಾಯ್ಸ್ ಇಲ್ಲಿ ನೋಡಿ, ಇದು ಒಂದು ವ್ಯೂ ಪಾಯಿಂಟ್ ನೋಡಿ. ಇಲ್ಲಿಂದ ಕಾಣಿಸಿದ್ರೆ ಹೆಂಗೆ ಕಾಣಿಸ್ತಿದೆ ಅಂತ ಕ್ರೇಜಿಯಾಗಿ. ಸೊ ತುಂಬ ಸ್ವಲ್ಪ ಡೇಂಜರಸ್ ಇದೆ, ಅಂದರೆ ಹೆದರಿಕೆ ಆಗುತ್ತೆ. ಬಟ್ ಆದರೆ ಇಲ್ಲಿ ತುಂಬ ಟೈಮ್ ಎಲ್ಲರೂ ತೆಗೆದಿರ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ರಾಣಿಜರಿದು ಒಂದು ವ್ಯೂ ನೋಡಿ ಗೈಸ್. ಇದೆ ಮೇನ್ ವ್ಯೂ ಪಾಯಿಂಟ್ ಇದು ರಾಣಿಜರಿ. ಎಲ್ಲಿದೆ? ನಿಮಗೆ ಕಾಣಿಸಲ್ಲ, ನಂಗೆ ಕಾಣ್ತಾನೆ. ಮೊಬೈಲ್ ಜೂಮ್ ಮಾಡಿ ತೋರಿಸಿ ಹೇಳ್ತಾರೆ. ಒಳಗಡೆ ಮಧ್ಯ ಸೆಂಟ್ರಲ್ ಅದೇ ಬ್ಲಾಕ್ ಕಲರ್ ಒಂಥರ ಜಾಗ ಟೈಪ್ ಇದೆಯಲ್ಲ, ಅತ್ತಾನೆ ಮೇಲೆ ಸ್ಟೆಪ್ಸ್ ಕಲ್ಲಿದೆ ಅಲ್ಲಿ. ಕೆಳಗಡೆ ಬಾಗಿಲು ಇದೆಯಾ ಅದು ಒಳಗಡೆ? ಅದ್ರೊಳಗೆ ಹೋಗ್ಬೇಡಲ್ಲ, ಎಂತ ಎಲ್ಲ ಮುರಿದು ತಿಂದ್ರೆ ಅಲ್ಲಿ ದೆಯ್ಯದ ಭೂತದ್ದು ಏನು ಗೊತ್ತು ಇದೆ. ಏನು ಅಲ್ಲಿ ಇರ್ಬೋದು, ಅಲ್ಲಿ ಮೂಕ ಹಾಕಿ ಇಲ್ಲಿ ಹೇಳ್ತಾರೆ. ಯಾರು ಹಿಡಿದಲ್ಲ, ವಾಪಸ್ ಬರಲ್ಲ. ಇದು ಕಾಣ್ತದೆ. ಯಾವ್ದು ಅಲ್ಲಿ ಐಟ್ ಇದಲ್ಲ, ಏನ್ ಹೇಳಿ ಅದು? ಗಡೇಕಲ್ಲು. ಅಲ್ಲಿ ಮುಂದೆ ಓ ಅಲ್ಲಿ ಹೌದೌದು ಕಾಣಿಸ್ತುಂಟು. ಬಟ್ ಎತ್ತರ ಇದೆ, ಕಾಣಿಸ್ತು.
ಅದೇ ಅಲ್ಲಿಂದನೂ ಇವೆಲ್ಲ ಕಾಣಿಸುತ್ತೆ. ಗಡಾಯಿಕಲ್ ಹತ್ತಿರ ಇದೆಲ್ಲ ಕಾಣಿಸ್ತಾ ಇರುತ್ತಲ್ಲ. ಏನ್ ಬೇಕಾದ್ರೆ ರೆಕಾರ್ಡ್ ಮಾಡಿ ಅದು ಕಾಣ್ತುಂಟು ಗಾಡಿ ಚಾರ್ಜ್ ಮಾಡಿ ಘಾಟಿ ತಿಕ್ಕೋದು. ಹೌದೌದು. ಗಡಾಯಿಕಲ್ ಹೋಗಿದ್ವಿ ಮೊನ್ನೆ. ಅಲ್ಲ ಯಾವ್ದು ಕೋಟೆ, ಯಾವ್ದು ಫಸ್ಟ್ ಯಾವ್ದು ಕೋಟೆ? ಮೇಲೆ ದುಡ್ದು ಬಲ್ಲಾಳ ರಾಯ ಕೋಟೆ. ಚಿಕ್ಕದು 2 ಕೋಟೆ ಇದೆ. ಹಾ ಮೇಲಿರೋದು ಅದು ಟಾಪ್. ಅದು ಮಂಡಾಜೆ ಆ ಕಡೆ. ಬಂಡಾಜೆ ಅದೇ ಕೋಟೆಯಿಂದ ಮುಂದೆ. ಅದಾದ್ಮೇಲೆ ಹೋಗ್ಬೇಕು ಮಂಡಾಜೆಗೆ. ಕೋಟೆಗೆ ಹೋಗಿ ಹಂಗೆ ಹೋಗು. ಸರಿ ಸರಿ ಸರಿ. ಇಲ್ಲಿಂದ ಗಡಾಯಿಕಲ್ ಕಾಣುತ್ತೆ. ಸೊ ಬಲ್ಲಾಳರಾಯ ದುರ್ಗ ಕೋಟೆ ಆ್ಯಂಡ್ ದೆನ್ ಬಂಡಾಜೆ ಫಾಲ್ಸು ಈಚೆ. ಸೊ ಈ ಕಡೆ ಕೆಳಗಡೆ ಇದರಿಂದ ಚಾರ್ಮಡಿ ಘಾಟ್ ಎಲ್ಲ ಸಿಗುತ್ತೆ. ಸೊ ಇದು ರಾಣಿಜರಿ ವ್ಯೂ ಪಾಯಿಂಟ್. ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ಅದು ಹೇಳೋಣಲ್ಲ, ಇವೆಲ್ಲ ಹಾಗೆ ಆಗುತ್ತೆ. ಸೊ ಎಲ್ಲರೂ ಹೋಗೋಣ ಅಂತಿದ್ದಾರೆ. 5:30 ಆಯಿತು, ಸನ್ಸೆಟ್ ಇನ್ನೂ ಆಗ್ತಾಯಿಲ್ಲ. ಸೊ ಗಾಳಿ ಬೇರೆ ಜಾಸ್ತಿ ಬೀಸ್ತಾಯಿದೆ, ಅದಕ್ಕೆ ಇವರು ಆಗ್ತಿಲ್ವಂತೆ. ಸೊ ಲೆಟ್ಸ್ ಮೂವ್ ಗಾಯ್ಸ್. ಸೊ ಗಾಯ್ಸ್ ಇನ್ನು ನೋಡಿ ಅಲ್ಲಿ ಮೇಲೆ ಹಿಂಗೆ ಹೋಗ್ಬೋದು, ಅಲ್ಲಿ ಆ ಪಾಯಿಂಟ್ ತನಕನೂ ಹೋಗ್ಬೋದು. ಆ್ಯಕ್ಚುಲಿ ಅಲ್ಲೋಗಿ ನೋಡ್ಬೋದು. ಸೊ ಅಲ್ಲೋ ಇದೇ ಥರ ಬೋರಿಂಗ್ ಅನಿಸಿರುತ್ತೆ ಆ್ಯಕ್ಚುಲಿ, ಯಾಕಂದರೆ ಇವಾಗ ಏನು ಮಾರ್ನಿಂಗ್ ಅಲ್ದಿರೋದ್ರಿಂದ ಫಾಗಿಗೆ ಏನೂ ಇಲ್ಲ. ಈವ್ನಿಂಗ್ ಅಲ್ವಾ, ಅಷ್ಟೊಂದು ಏನು ಚೆನ್ನಾಗಿ ಅನಿಸಲ್ಲ ನೋಡಿ. ಏನು ಸಾಕು ಸುತ್ತಮುತ್ತ ಇರೋ ಬೆಟ್ಟಗಳಿವೆಲ್ಲ ನೋಡಿ. ಇದೊಂದು ವ್ಯೂ ಪಾಯಿಂಟ್ ಇದೆ ನೋಡೋದಕ್ಕೆ. ಗಾಯ್ಸ್ ನೋಡಿ ಸನ್ಸೆಟ್ ಆಗುತ್ತೆ ನೋಡಿ. ಸನ್ಸೆಟ್ ಆಗೋಕ್ಕೆ ಸನ್ಸೆಟ್ ಕೆಳಗೆ ಬರ್ತಾ ಇದೆ. ದೇವಸ್ಥಾನದ ಮುಂದಿನ ವ್ಯೂ ನೋಡಿ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಈ ರಾಣಿಜರಿಯ ಅಥವಾ ಈ ವ್ಲಾಗ್ನ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.